ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು 15ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಒಂದು 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸಾಕಷ್ಟು ಒಂದು ಫಲಾನುಭವಿಗಳಿಗೆ ಮತ್ತು ಮಹಿಳೆಯರಿಗೆ ಈ ಒಂದು ಹಣನ ಜಮಾ ಆಗ್ತಾ ಇದೆ. ನಿಮಗೂ ಕೂಡ ಜಮಾ ಆಗಿರ್ಬೋದು. ಸೊ ನೀವು ಕೂಡ ಒಂದು ಚೆಕ್ ಮಾಡ್ಕೊಳ್ಳಿ. ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ 15ನೇ ಕಂತಿನ ಹಣನ ಈಗ ಬಿಡುಗಡೆ ಆಗಿದೆ. ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಹಣನ ಬರ್ತಾ ಇದೆ ಅಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಒಂದು 16ನೇ ಕಂತಿನ ಹಣದ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅಥವಾ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆ ಒಂದು ವಿಡಿಯೋಗಳನ್ನ ನೀವೇ ಮೊದಲಿಗೆ ನೋಡ್ಬೋದು. ವೀಕ್ಷಕರೇ, ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ 15ನೇ ಕಂತಿನ ಹಣನ 10/12/2024 ಬೆಳಗ್ಗೆಯಿಂದನೇ ಒಂದು ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಸ್ಲೋ ಆಗಿ ಒಬ್ರೊಬ್ರಿಗೆ ಒಂದಿಷ್ಟು ಜನರಿಗೆ ಈ ಒಂದು ಹಣನ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಹೀಗಾಗಿ ಸಾಕಷ್ಟು ಜನರು ಈ ಒಂದು 15ನೇ ಕಂತಿನ ಹಣ ಬರುತ್ತೋ ಬರಲ್ವೋ ಅಥವಾ ಬಿಡುಗಡೆ ಆಗಿದೆನೋ ಅಥವಾ ಇಲ್ವೋ ಅಂತ ಈ ರೀತಿಯಾಗಿರ್ತಕ್ಕಂಥ ಒಂದು ಡೌಟ್ಗಳು ಭಾಳಷ್ಟು ಇದ್ವು. ಇದಕ್ಕಾಗಿ ಈಗಾಗಲೇ ಗೃಹಲಕ್ಷ್ಮಿ 15ನೇ ಕಂತಿನ ಹಣನ ಬಿಡುಗಡೆ ಆಗಿದ್ದರಿಂದ ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಭಾಳಷ್ಟು ಜನರು ಈ ಒಂದು ಯೋಜನೆ ಬಗ್ಗೆ 15ನೇ ಕಂತಿನ ಹಣದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನು ನಿಲ್ಲಿಸೋದಿಲ್ಲ. ನಮ್ಮ ಒಂದು ಸರ್ಕಾರ ಇರುವವರೆಗೂ ಕೂಡ ನಾವು ಏನು ನುಡಿದಂತೆ ನಡೀತೇವೆ. ನಾವು ಏನು ಎಲೆಕ್ಷನ್ಗಿಂತ ಮುಂಚೆ ಏನು ಹೇಳಿಕೆಯನ್ನು ಕೊಟ್ಟಿದ್ದೀವೋ ಅದರಂತೆ ನಡಿತೀವಿ ಅಂತ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿನ ಕೊಟ್ಟಿದ್ದರು. ಅದರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಅದೇ ಮಾಹಿತಿಯನ್ನು ತಿಳಿಸಿದರು. ಹಣನ ಹಾಕೋದಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ, ಅದಕ್ಕೆ ಬಿಟ್ಟರೆ ಏನೂ ಇಲ್ಲ. ನಾವು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಈ ಒಂದು ಹಣನ ಮುಟ್ಟಿಸೋ ಪ್ರಯತ್ನನ ಮಾಡ್ತಾ ಇದ್ದೀವಿ. ಇದರಿಂದಾಗಿ ನಮಗೆ ಸಾಕಷ್ಟು ಬಡ ಮಹಿಳೆಯರಿಗೆ, ಬಡ ವರ್ಗದವರಿಗೆ, ಸಾಕಷ್ಟು ಮಹಿಳೆಯರಿಗೆ ಈ ಒಂದು ಹಣನ ಅನುಕೂಲ ಆಗ್ತಾ ಇದೆ ಇದರಿಂದಾಗಿ. ಹಾಗಾಗಿ ನಾವು ಜನರಿಗೋಸ್ಕರ ಈ ಒಂದು ಯೋಜನೆನ ಜಾರಿಗೆ ತಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ವಿಪಕ್ಷಗಳು ಮಾತಾಡ್ಕೊಳ್ಳಿ. ನಾವು ಯಾವುದೇ ತಲೆ ಕೆಡಿಸ್ಕೊಳ್ಳೋ, ಸ್ವಲ್ಪ ಹಣನ ಹಾಕೋದಕ್ಕೆ ತಾಂತ್ರಿಕ ಸಮಸ್ಯೆಯಿಂದಾಗಿರ್ಬೋದು ಅಥವಾ ನಾನಾ ಕಾರಣಗಳಿಂದ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಮಾತ್ರ ಏನಿಲ್ಲ. ನಾವು ಖಂಡಿತವಾಗಿಯೂ ಹಣನ ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ. ಈ ಒಂದು ಹಣನ ಜಮಾ ಆಗ್ತಾ ಇದೆ. ನಿಮಗೂ ಕೂಡ ಜಮಾ ಆಗ್ತಾ ಇರ್ಬೋದು. ನೀವು ಕೂಡ ಒಂದು ಅಕೌಂಟ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಜಮಾ ಆಗ್ತಾ ಇದೆ. ನಿಮಗೂ ಕೂಡ ಜಮಾ ಆಗ್ತಾ ಇರ್ಬೋದು. ಜೊತೆಗೆ ಈ ಒಂದು 16ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೋಡೋದಾದರೆ, ಈ ಒಂದು 15ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಒಂದು ಅಕೌಂಟ್ಗಳಿಗೆ ಒಂದು ಹಾಕೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸಾಕಷ್ಟು ಒಂದು ಮಹಿಳೆಯರಿಗೆ ಈ ಒಂದು ಹಣನ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗ್ತಾ ಇರಲಿಲ್ಲ. ಹೀಗಾಗಿ ಈ ಒಂದು ಹಣನ ಪ್ರತಿಯೊಬ್ಬರಿಗೂ ಎಲ್ರಿಗೂ ಮುಟ್ಟಬೇಕಂತ ಈ ಒಂದು 15ನೇ ಕಂತಿನ ಹಣದಲ್ಲಿ ನಾವು ಒಂದು ನಿರ್ಧಾರನ ಮಾಡಿದ್ದೀವಿ. ಆ ಒಂದು ಎಲ್ಲ ಮಹಿಳೆಯರಿಗೆ ಈ ಒಂದು 15ನೇ ಕಂತಿನ ಹಣನ ಕ್ಲಿಯರ್ ಆದಮೇಲೆ ನಾವು 16ನೇ ಕಂತಿನ ಹಣದ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ಬಂದಿರುವಂಥದ್ದು. ಅದಕ್ಕಾಗಿ ಈಗಾಗಲೇ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾರೂ ಕೂಡ ಒಂದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಜಮಾ ಆಗುತ್ತೆ. ವೇಟ್ ಮಾಡಿ, ಒಂದು 2, 3, 4 ದಿನ, ಒಂದು 10 ದಿನದ ಒಳಗಡೆ ಎಲ್ರಿಗೂ ಕೂಡ ಒಂದು ಹಣನ ಜಮಾ ಆಗ್ತಾ ಬರ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ಯಾರಿಗೆ ಬಂದಿಲ್ಲ, ನಮಗೆ ಬಂದಿಲ್ಲ ಅಂತ ತಿಳಿಸ್ಬೇಡಿ. ದಯವಿಟ್ಟು ಈ ಒಂದು ವಿಡಿಯೋ ಕಮೆಂಟ್ಸಲ್ಲಿ ಯಾರಿಗೆಲ್ಲ ಯಾವ ಜಿಲ್ಲೆಯವರಿಗೆ ಈ ಒಂದು ಹಣನ ಕ್ರೆಡಿಟ್ ಆಗಿದೆ ಅವರು ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಕೂಡ ಯಾರಿಗೆ ಈ ಒಂದು ಹಣನ ಬಂದಿಲ್ಲ, ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ನಿಮ್ಮ ಜಿಲ್ಲೆಯು ಕೂಡ ಮೆನ್ಷನ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಮಗೂ ಕೂಡ ಇದರಿಂದ ಹೆಚ್ಚಿನ ಮಾಹಿತಿಗಳು ತಿಳಿಯುತ್ತದೆ. ಜೊತೆಗೆ ಎಷ್ಟು ಜಿಲ್ಲೆಗಳಿಗೆ, ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಹಣನ ಬರ್ತಾ ಇದೆ, ಇನ್ನೂ ಎಷ್ಟು ಮಹಿಳೆಯರಿಗೆ ಈ ಒಂದು ಹಣನ ಬಂದಿಲ್ಲ ಅಂತಕ್ಕಂಥ ಮಾಹಿತಿನ ನಮಗೂ ಕೂಡ ಒಂದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳ್ತಾ, ಈ ಒಂದು 15ನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಆಗಿತ್ತು ವೀಕ್ಷಕರೇ. ಈಗಾಗಲೇ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಪ್ರತಿಯೊಬ್ಬರಿಗೂ ಜಮಾ ಆಗ್ತಾ ಇದೆ. ನಿಮಗೂ ಕೂಡ ಜಮಾ ಆಗುತ್ತೆ. ವೇಟ್ ಮಾಡಿ. ಜಮಾ ಆಗಿಲ್ಲ ಅಂದರೆ ವೇಟ್ ಮಾಡಿ, ಜಮಾ ಆಗುತ್ತೆ.
ಸೊ ನಿಮ್ಮ ಒಂದು ಬ್ಯಾಂಕ್ಗಳಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಒಂದು DBT ಆ್ಯಪ್ ಇದ್ದರೆ DBT ಆ್ಯಪ್ ಮುಖಾಂತರ ಒಂದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಸೊ ಇದು ಒಂದು ಗೃಹಲಕ್ಷ್ಮಿ 15ನೇ ಕಂತಿನ ಒಂದು ಗುಡ್ ನ್ಯೂಸ್ ಆಗಿತ್ತು ವೀಕ್ಷಕರೇ. ಈ ಒಂದು ಹೊಸ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಅಥವಾ ಈ ಒಂದು ಮಾಹಿತಿಯಿಂದ ತಮಗೆ ಉಪಯುಕ್ತ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.